ತುಂಬ ಒಂಥರ ವೈಬ್ರೇಟ್ ಆದಂಗೆ ಅನಿಸುತ್ತೆ. ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸುಮ್ಮನೆ ಜನ ಬರಲ್ವಲ್ಲ, ಸೊ ಅದಕ್ಕೆ ನಾನು ಬಂದು ನೋಡೋಣ, ಏನೋ ಒಂದು ಟ್ರೈ ಮಾಡೋಣ ಅಂತ ಬಂದೆ. ಸಮಥಿಂಗ್ ವಿಚ್ ಇಸ್ ವೆರಿ ಪಾಸಿಟಿವ್. ಇಲ್ಲಿ ಕಾಲಿಟ್ಟು ಕಂಕಣ ಕಟ್ಟಿಸ್ಕೊಂಡ್ರೆ ಮದುವೆ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಫ್ರೆಂಡ್ ಕೂಡ ಅವ್ರು ಇಲ್ಲಿಗೆ ಬಂದ ಮೇಲೇ ಅವ್ರಿಗೆ ಮದುವೆ ಆಗಿದೆ. ನಮ್ಮ ತಾತನವರು ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಾಗಿರುತ್ತೆ. ಅದಾದ ಮೇಲೆ ದೇವರ ಅನುಗ್ರಹದಿಂದ ಆ ನಾಡಿ ಜ್ಯೋತಿಷ್ಯ ನಾವು ಹೇಳ್ತಾ ಇರೋವಂಥದ್ದು. ಸರ್, ನಮಗೆ ತೀರ್ಥ ಸ್ನಾನ ಮಾಡುವಾಗ ಪ್ರದೋಷದ ಒಳ್ಳೆ ಪಾಸಿಟಿವ್ ಬರುತ್ತೆ. ಶಿವ ಬೇಡಿದ್ದನ್ನು ಯಾವತ್ತೂ ಕೊಡಲ್ಲ ಅಂತ ಹೇಳೋದಿಲ್ಲ. ನನಗೆ ಸ್ವಾಮಿಗಳು ಹೇಳಿದರು ನೀನು ಸ್ಟಾರ್ ಆಗ್ತೀಯಾ ಅಂತ. ಸೊ ಅವ್ರು ಹೇಳ್ದಾಗಲೇ ನಾನು ನೆಕ್ಸ್ಟ್ ಇಲ್ಲಿಂದ ಹೋದಾಗಲೇ ನಾನು ಸೀರಿಯಲ್ ಚಾನ್ಸ್ ಸಿಕ್ಕಿದ್ದು. ಸೊ ಹಂಗಾಗಿ ಅವ್ರು ಹೇಳಿದ್ದು ನಿಜ ಆಯಿತು. ಏನಿಲ್ಲ, ನಾರ್ಮಲಾಗಿ 11 ವೀಕ್ಸ್ ನಾನು ಪೂಜೆ ಮಾಡ್ಕೊಂಡು ಹೋಗಿದ್ದೆ, ನಾನು ನಮ್ಮಮ್ಮ ನನ್ನ ತಂಗಿ ಎಲ್ಲ ಬಂದು. ಸೊ ಅಷ್ಟೇ, ನಾನು ನಾರ್ಮಲಾಗಿ ಪೂಜೆ ಮಾಡ್ಕೊಂಡೆ ಹೋಗಿದ್ದು, ಸ್ಪೆಷಲ್ ಪೂಜೆ ಅಂತ ಎಲ್ಲ ಏನಿಲ್ಲ. ಸೊ ತುಂಬ ಕಷ್ಟದಲ್ಲಿರೋರು ಈ ದೇವಸ್ಥಾನಕ್ಕೆ ಬಂದು ಅಟ್ಲೀಸ್ಟ್ ಒಂದು 3 ವೀಕ್ಸ್ ಆದರೂ ಬಂದು ಪೂಜೆ ಮಾಡ್ಕೊಂಡು ಹೋಗಿ, ತುಂಬ ಒಳ್ಳೆಯದಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೇ ನಾನು ಹೇಳ್ತಿರೋದು. ಸೊ ನನಗಂತೂ ತುಂಬ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬಂದು. ಅದಕ್ಕೆ ಅಲ್ವಾ ಪುನಃ ಇವಾಗ ಬಂದಿರೋದು. ನಂಬಿಕೆ ಇಟ್ಟು ನೋಡೋಣ, ಒಂದು ಸತಿ ಇದು ಟ್ರೈ ಮಾಡಿ ನೋಡೋಣ. ಎಷ್ಟೊಂದು ನಾವು ಮಾಡಿರ್ತೀವಿ, ಅಟ್ಲೀಸ್ಟ್ ಇದೊಂದು ಒಂದು ಸತಿ ನೋಡೋಣ, ದೇವ್ರಲ್ವಾ ಅಂತ. ಇದು ಯಾವುದೋ ಬೇರೆ ಥರ ಏನೋ ನಾನು ಏನೋ ಮಾಡ್ಕೊಳೋದಲ್ಲ, ಏನೋ ನೋಡೋಣ ಒಂದು ಸತಿ, ಎಲ್ಲರೂ ಮಾಡ್ತಿದ್ದಾರಲ್ವ, ನಾವು ಒಂದು ಸತಿ ನೋಡೋಣ. ಸುಮ್ಮನೆ ಜನ ಬರಲ್ವಲ್ಲ, ಸೊ ಅದಕ್ಕೆ ನಾನು ಬಂದು ನೋಡೋಣ, ಏನೋ ಒಂದು ಟ್ರೈ ಮಾಡೋಣ ಅಂತ ಬಂದೆ. ಸಮಥಿಂಗ್ ವಿಚ್ ಇಸ್ ವೆರಿ ಪಾಸಿಟಿವ್. ನನಗೆ ಕೆರಿಯರ್ ಬಗ್ಗೆ ಆಗಲಿ, ಇವಾಗ ನನ್ನ ಕೆಲಸದ್ದು ಜಾಬ್ ಬಗ್ಗೆ ಆಗಲಿ ತುಂಬ ಸಫರ್ ಮಾಡ್ತಿದ್ದೆ. ಸೊ ನನಗೆ ಈಸಿಯಾಗಿ ಸಿಗೋದಾಗಲಿ, ನನಗೆ ಅಲ್ಲಿಂದಾನೇ ನಾನು ಇಲ್ಲಿ ಬರೋದಕ್ಕೆ ಮತ್ತೆ ಶುರು ಹಚ್ಕೊಂಡೆ. ನಾನು ಏನೋ ಪಾಸಿಟಿವ್ ಆಗುತ್ತೆ ನನಗೂ ನನ್ನ ಫ್ಯಾಮ್ಲಿಗೂ ಅಂತ. ಒಬ್ಬರಿಗೆ ಹೆಲ್ತ್ ಇಶ್ಯೂಸ್, ಯೂಶಲಿ ತುಂಬ ಜನ ಇಲ್ಲಿ ಹೆಲ್ತ್ ಇಶ್ಯೂಗೆ ಬರ್ತಾರೆ. ಸ್ಕಿನ್ ಇಶ್ಯೂಸ್ ಆಗಲಿ, ಹೆಲ್ತ್ ಇಶ್ಯೂಸ್ ಆಗಲಿ, ಅಥವಾ ಅವ್ರ ಕೆರಿಯರ್, ಯೂಶಲಿ ಜಾಬ್ಸ್ ಅಥವಾ ಮ್ಯಾರೇಜಸ್. ಇವಾಗ ಸ್ವಲ್ಪ ಜನ ಈಗಿರೋ ಕಾಲದ ಮ್ಯಾರೇಜಸ್ ಇದೆಲ್ಲ ನೋಡಿಕೊಂಡೆ ತುಂಬ ಜನ ಇಲ್ಲಿ ಬರೋದು. ಅದನ್ನು ಹೇಳಿನೇ ನಾವು ಇಲ್ಲಿ ಬಂದಿತ್ತು. ವಿಚಾರಿಸಿದ್ವಿ, ಅವರು ನಮ್ಮ ಲೈನಲ್ಲಿ ಇದ್ದವ್ರಿಗೂ ಕೇಳಿದ್ವಿ, ಇಲ್ಲ ಒಳ್ಳೇದಾಗಿದೆ, ಏನೋ ಸೈಟಿಂದೆಲ್ಲ ಇತ್ತು, ಅವರೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಂತ ಎಲ್ಲ ಹೇಳಿದ್ರು. ಸೊ ಹಂಗಾಗಿ ನಾವು ಬಂದ್ವಿ. ನಾನು 2ನೇ ಸತಿ ಬರ್ತಾ ಇದ್ದೀನಿ ಇಲ್ಲಿಗೆ. ಮೊದಲು ನಾನು ಕಾರ್ತಿಕ್ ಸೋಮವಾರದಲ್ಲಿ ವಿಸಿಟ್ ಮಾಡಿದ್ದೆ. ಈಗ ನನ್ನ ತಂಗಿಗೆ ಮದುವೆ ಇದು ಕಂಕಣ ಕಟ್ಟಿಸ್ಬೇಕು ಅಂತ ನಾವು ವಿಸಿಟ್ ಮಾಡಿದ್ದೀವಿ. ತುಂಬ ಕಡೆ ನೋಡಿದ್ದೀವಿ, ತುಂಬ ಕಡೆ ಕೇಳಿದ್ವಿ. ಇಲ್ಲೂ ತುಂಬ ಜನ ಬಂದು ಹೋಗಿದ್ದವ್ರಿಗೂ ಎಲ್ಲ ತುಂಬ ಒಳ್ಳೆಯದಾಗಿದೆ, ಅವ್ರಿಗೆಲ್ಲ ಬೇಗ ಮದುವೆ ಆಗಿದೆ ಅಂತಲೂ ಕೇಳಿದರು. ಅದಕ್ಕೋಸ್ಕರ ನಾನು ನನ್ನ ತಂಗಿನ ಕರ್ಕೊಂಡು ಬಂದಿದ್ದೀನಿ ಕಂಕಣ ಕಟ್ಟಿಸ್ಲಿಕ್ಕೆ, ಮತ್ತು ತೀರ್ಥ ಸ್ನಾನ ಮಾಡಲಿಕ್ಕೆ ಬಂದಿದ್ದೀವಿ ನಾವು. ಒಳ್ಳೆಯದಾಗಿದೆ ಸರ್. ನನಗೆ ಇಲ್ಲಿ ಬಂದ ಮೇಲೆ ನನ್ನ ಮನೆ ಕಟ್ತಾ ಇದ್ದೆ, ಮನೆ ಕಟ್ಟೋದು ಒಳ್ಳೆಯದಾಗಿದೆ. ನನಗೆ ಇಲ್ಲಿ ತುಂಬ ನಂಬಿಕೆ ಇದೆ ದೇವರಲ್ಲಿ. ನನಗೆ ಮನೆ ಅರ್ಧದಲ್ಲಿ ಸ್ಟಾಪ್ ಆಗಿ ನಿಂತಿತ್ತು. ನಾನು ಇಲ್ಲಿ ಬಂದು ಪ್ರದೋಷ ಮಾಡಿ ನಾನು ಇಲ್ಲಿ ದೀಪ ಹಚ್ತಾ ಇರೋದ್ರಿಂದ ಆಮೇಲೆ ನನಗೆ ಒಳ್ಳೆಯದಾಗಿ ಮನೆ ಕಟ್ಟಿ ಇವಾಗ ಗೃಹ ಪ್ರವೇಶ May 14 ಇಟ್ಕೊಂಡಿದ್ದೀನಿ ಸರ್. ಅವರು ಏನೋ ನಮ್ಮನೆ ಪ್ರಶ್ನೆ ಕೇಳಲ್ಲ, ನಮ್ಮದು ನೋಡಿಬಿಟ್ಟು ಕೈ ಹಿಡಿದುಬಿಟ್ಟು ಅವರು ಉತ್ತರ ಹೇಳ್ತಾರೆ ನಮಗೆ. ಬಟ್ ನನಗೆ ಒಂದು ತಾಯಿ ಇಲ್ಲೇ ಬಂದಮೇಲೆ ನಮ್ಮ ಮನೆಯವರಿಗೆ ತುಂಬ ಸಿಟ್ಟಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಮಕ್ಕಳಲ್ಲಿ ಒಳ್ಳೆಯದಾಗಿದೆ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೇ ನೋಡಿ ಬಂದಿದ್ದು. ಇಲ್ಲಿ ಬಂದಮೇಲೆ ಏನೋ ಒಂದು ಪಾಸಿಟಿವ್ ವೈಬ್ ಬಂತು ನನಗೆ. ಏನೋ ಕೆಲಸಗಳೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರಲಿಲ್ಲ, ಅಲ್ಲಲ್ಲೇ ಸ್ಟಕ್ ಆಗ್ತಾಯಿತ್ತು. ಇಲ್ಲಿ ಬಂದಮೇಲೆ ಏನೋ ಸ್ವಲ್ಪ ಸಮಾಧಾನ ಆಯಿತು, ಅಂದ್ಕೊಂಡಿದ್ದ ಕೆಲಸಗಳೇ ಕೂಡ ಎಲ್ಲ ಆಯಿತು. ಒಂದಿಬ್ಬರು ಕೊಲೀಗ್ಸ್, ಅವರಿಗೂ ಮದುವೆ ಆಗಿರಲಿಲ್ಲ ಆ್ಯಕ್ಚುಲಿ. ಅವ್ರು ಇಲ್ಲಿ ಬಂದು ಹೋಗಿದ್ಮೇಲೆ ಅವರಿಗೆ ಒಂದು 3 ಮಂತ್ಸಲ್ಲೇ ಮದುವೆ ಸೆಟ್ ಆಯಿತು ಇಬ್ಬರಿಗೆ. ಅವ್ರೂ ಹೇಳಿದರು ನನಗೆ, ಇಲ್ಲಿ ಹೋದರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಥರ. ಸೊ ಇಲ್ಲಿ ಬಂದು ಹೋಗಿದ್ಮೇಲೆ ಒಂದು ಒಳ್ಳೆಯದಾಗಿದೆ ಎಲ್ಲ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಇದು ಎಲ್ಲೋ ಶಾಲೆಗೆ ಹೋಗಿ ಕಲಿಯುವಂಥದ್ದು ಅಥವಾ ಯಾವುದೋ ಒಂದು ವಿದ್ಯಾಭ್ಯಾಸಕ್ಕೆ ಹೋಗಿ ಕಲಿಯುವಂಥ ಜ್ಯೋತಿಷ್ಯ ಈ ನಾಡಿ ಜ್ಯೋತಿಷ್ಯ ಅಲ್ಲ. ಇದು ವಂಶಪಾರಂಪರ್ಯವಾಗಿ ಬರುವಂತಹ ಗಾಡ್ ಗಿಫ್ಟ್ ಆಗಿರುವಂಥದ್ದಾಗತ್ತೆ. ಇದು ಪೂರ್ವದಲ್ಲಿ ನಮ್ಮ ತಾತನವರು ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಾಗಿರುತ್ತೆ. ಅದಾದ ಮೇಲೆ ದೇವರ ಅನುಗ್ರಹದಿಂದ ಆ ನಾಡಿ ಜ್ಯೋತಿಷ್ಯ ನಾವು ಹೇಳ್ತಾ ಇರುವಂಥದ್ದು. ಇದು ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಸುಷುಮ್ನ ನಾಡಿ, ಇಡ ಮತ್ತು ಪಿಂಗಳ, ಈ ನಾಡಿಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ನೀವು ಯಾವ ಕಾರಣಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಆ ಜ್ಯೋತಿಷ್ಯವನ್ನು ತಿಳಿಸಿ, ನಂತರವಾಗಿ ನಿಮಗೆ ಯಾವ ದೋಷಗಳಿಂದ ಇನ್ನೂ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿ, ಅದಕ್ಕೆ ಮುಕ್ತವಾಗಿ ಭಗವಂತನ ಒಂದು ಪೂಜೆ ಪುನಸ್ಕಾರಗಳಿಂದ ಶಾಸ್ತ್ರೋಕ್ತ ವಿಧಿವಿಧಾನದಲ್ಲಿ ಪೂಜೆ ಮಾಡಿ ಅನಂತರವಾಗಿ ಅದರಲ್ಲಿ ಪರಿಹಾರ ಕೊಡೋದ್ರಿಂದ ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿರುವಂಥ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ. ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಆಗಿರೋದ್ರಿಂದ ಇದು ಸುಮಾರು 8,000 ವರ್ಷ ಹಳೆಯದಾದ ದೇವಸ್ಥಾನ ಆಗಿರುವಂಥದ್ದು. ಹಾಗೆ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 8 ಗಂಟೆ ಒಳಗಡೆ ಬಂದಂತಹ ಭಕ್ತಾದಿಗಳಿಗೆ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಾಗತ್ತೆ. 8 ಗಂಟೆ ಒಳಗಡೆ ಮೊದಲು ಯಾರು ಬರ್ತಾರೆ ಅವ್ರಿಗೆ ಟೋಕನ್ ಸಿಸ್ಟಮಲ್ಲಿ ಟೋಕನ್ ಕೊಡುವಂಥದ್ದಾಗುತ್ತೆ. ಅದಾದಮೇಲೆ ಅವ್ರಿಗೆ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಇಲ್ಲಿ ವಿಶೇಷ ಇರುವಂಥದ್ದಾಗಿರುತ್ತೆ.
ಅಂದರೆ ನಾಡಿ ಜ್ಯೋತಿಷ್ಯ ನೋಡೋದ್ರಿಂದ ನೀವೇನಕ್ಕೋಸ್ಕರವಾಗಿ ಸನ್ನಿಧಿಗೆ ಬಂದಿದ್ದೀರಾ ಮೊದಲು ಗೊತ್ತಾಗುತ್ತೆ. ನಿಮ್ಮ ಕಷ್ಟಗಳೇನು, ಯಾವ ಗ್ರಹಗತಿಗಳಿಂದ ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ, ಈ ತೊಂದರೆಗೆ ಯಾವ ದೇವರ ಆರಾಧನೆ ಅಥವಾ ಯಾವ ಗ್ರಹಗಳ ಶಾಂತಿಗಳನ್ನು ಮಾಡಿಸೋದ್ರಿಂದ ನಿಮಗೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ನಾಡಿಯಲ್ಲಿ ಗೊತ್ತಾಗುತ್ತೆ. ಕೆಲವ್ರು ನೋಡಿದಾಗ ನಾಡಿಲಿ ಏನು ಗೊತ್ತಾಗುತ್ತೆ, ನಮ್ಮ ಹೃದಯ ಬಡಿತ ಗೊತ್ತಾಗುತ್ತೆ. ಆದರೆ ನಮಗೇನು ಗೊತ್ತಾಗುತ್ತೆ ಅಂದರೆ ನಾಡಿಲಿ ನೀವು ಏನು ಕಷ್ಟಕ್ಕೋಸ್ಕರ ಬಂದಿದ್ದೀರಾ ಅಥವಾ ಯಾವ ಪ್ರಶ್ನೆಗೋಸ್ಕರ ಬಂದಿದ್ದೀರಾ ಅಂತ ಹೇಳಿ ಸಾನ್ನಿಧ್ಯದಲ್ಲಿ ಗೊತ್ತಾಗುವಂಥದ್ದಾಗುತ್ತೆ. ಇದನ್ನು ನೋಡಿ ಹೇಳೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಶಾಶ್ವತವಾದಂಥ ಪರಿಹಾರ ಸಿಗುವಂಥದ್ದಾಗುತ್ತೆ. ಇದು ಅಟ್ಟೂರು ಗ್ರಾಮ, ಯಲಹಂಕ, ಬೆಂಗಳೂರು. ಸೊ ನೀವು ಮೆಜೆಸ್ಟಿಕ್ಕಿಂದ ಬರಬೇಕಾದ್ರೆ ಅಲ್ಲಿಂದ 401 ಬಸ್ ಬರುವಂಥದ್ದಾಗುತ್ತೆ. ನೀವು ಅಟ್ಟೂರು ಲೇಔಟಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋಗಳು ಸಿಗುತ್ತೆ, ಅಲ್ಲಿಂದ ಬಂದಂತಾದರೆ ಅಥವಾ ನಡ್ಕೊಂಡಾದರೂ ಬರ್ಬೋದು. ದೇವಸ್ಥಾನ ಅಟ್ಟೂರು ಲೇಔಟಿಂದ ಒಂದು 200 ಮೀಟ್ರ್ ಆಗುತ್ತೆ, ಅಲ್ಲಿಂದ ನಡ್ಕೊಂಡಾದರೂ ಬರ್ಬೋದು ಅಥವಾ ಆಟೋಗಳಿಗೆ ಬಂದರೆ ಅವ್ರು ಕರ್ಕೊಂಬಂದು ಇಲ್ಲಿ ಬಿಡುವಂಥದ್ದಾಗುತ್ತೆ.